ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋಗೆ ಸುಸ್ವಾಗತ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಕ್ಲಾಸ್ ರೂಮ್ ಡೆಕೋರೇಷನ್ಗೋಸ್ಕರ ತುಂಬಾ ಎಫರ್ಟ್ ಹಾಕಿ ಡೆಕೋರೇಷನ್ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು ಅಂತಾರೆ. ಸಮಯ ಕಮ್ಮಿ ಇರುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಫ್ಲವರ್ನ ಮಾಡಿ ಬಾರ್ಡ್ರಾಗಿ ಕಂಪ್ಲೀಟ್ ಬೋರ್ಡ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ನೋಡೋಣ ಬನ್ನಿ. ಸೊ ಗಾಯ್ಸ್, ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಕಲರ್ ಶೀಟ್, ಸಿಸರ್, ಫೆವಿಕಾಲ್ ಮತ್ತು ಕಾಯಿನ್ಸ್ ಟೈಪಲ್ಲಿ ನಾನು ಗೋಲ್ಡನ್ ಶೀಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗಾಯ್ಸ್, ಮೊದಲಿಗೆ ಒಟ್ಟಿಗೆ ನಾನು ಕಲರ್ ಶೀಟ್ಗಳನ್ನ ತೊಗೊಂಡಿದ್ದೀನಿ. ಭಾಳ ಸುಲಭವಾಗಿ ಟಕ್ಕಂತ ಮಾಡ್ಬೋದು ಮಕ್ಕಳೆಲ್ಲರೂ. ಜಸ್ಟ್ ಈಕ್ವಲ್ ಫೋಲ್ಡ್ ಮಾಡ್ಕೊಳ್ಳಿ. ನ್ಯಾಪ್ಕಿನ್ ಫೋಲ್ಡಿಂಗ್ ಅಂತ ಹೇಳ್ತೀವಿ ಮಕ್ಳಿಗೆ ನಾವು ಇದನ್ನು. ಸೊ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ಇದನ್ನು ಕೋನ್ ಟೈಪಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಒಂದು ಶೀಟನ್ನ ಬ್ಯಾಕ್ ಟರ್ನ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ರೀತಿ ಕೋನ್ ಟೈಪಲ್ಲಿ ಫೋಲ್ಡಿಂಗ್ ಬರುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ನಿಮಗೆ ಕರ್ವ್ ಬೇಕಂದರೆ ಕರ್ವ್ ಆಗಿ, ಟ್ರಯಾಂಗಲ್ ಬೇಕಾದ್ರೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕಟಿಂಗ್ ಮಾಡಿಕೊಂಡು ಕಟ್ಟಾಗಿರೋಂಥ ಶೀಟು ನಿಮಗೆ ಈ ರೀತಿ ಸಿಗುತ್ತೆ. ತಕ್ಷಣ ರೆಡಿ ಮಾಡ್ಕೋಬೋದು. ಇಮಿಡಿಯೇಟಾಗಿ ಬೋಲ್ಡ್ಗಳು ಡೆಕೋರೇಷನ್ ಮಾಡಬೇಕು, ಕ್ಲಾಸ್ ರೂಮಲ್ಲಿ ಬೋಲ್ಡ್ ಡೆಕೋರೇಷನ್ ಮಾಡಬೇಕು ಅಂದಾಗ ಮಕ್ಕಳು ಸುಲಭವಾಗಿ ಈಸಿ ಮೆಥಡ್ ಫೋಲ್ಡಿಂಗಲ್ಲಿ ಈ ರೀತಿ ಮಾಡ್ಕೋಬೋದು. ಸೊ ಇದಕ್ಕೇನು ಮಾಡಬೇಕು, ಮಧ್ಯದಲ್ಲಿ ಸ್ವಲ್ಪ ಫೆವಿಕಾಲ್ ಹಾಕೊಳ್ಳಿ. ನಂತರ ಈ ರೀತಿ ಬೇಕಾದರೆ ಇದನ್ನು ಸಿಂಗಲ್ ಲೇಯರ್ ಆಗಿ ಕೂಡ ನೀವು ಬೋಲ್ಡ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೋಬೋದು. ಕ್ಲಾಸ್ ರೂಮ್ ಡೆಕೋರೇಷನ್ಸ್ ಅಂತ ತಕ್ಷಣ ಮಾಡಬೇಕು ಅಂದಾಗ ಈ ರೀತಿ ಮಾಡ್ಕೋಬೋದು. ನೋಡಿ, ಈ ರೀತಿ. ಸೊ ಭಾಳ ಸುಲಭವಾಗಿ ನೀಟಾಗಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ರೆಡಿಯಾಗಿದೆ. ಸೊ ಇದಕ್ಕೆ ನೀವು ಬೇಕಾದರೆ ಪೆನ್ಸಿಲಲ್ಲಿ ಈ ರೀತಿ ಫೋಲ್ಡಿಂಗ್ ತಗೋಬೋದು. ನೋಡಿ, ಹೀಗೆ ಫೋಲ್ಡಿಂಗ್ ತಗೊಂಡ್ರೆ ಸೊ ಬ್ಯೂಟಿಫುಲ್ ಆಗಿರೋಂಥ ಕ್ವಿಕ್ಕಾಗಿ ಮಾಡುವಂಥ ಫ್ಲವರ್ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.